ಈಗಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಪರಿಸ್ಥಿತಿ ಬಂದಿದ್ದಾರೆ. ಈ ವಿಡಿಯೋ ನೋಡಿದ್ರೆ ಏನು ಅನಿಸುತ್ತೆ ಫ್ರೆಂಡ್ಸ್? ನಿಮಗೆ ತುಂಬ ನೋವಾಗುತ್ತೆ ಅಲ್ವಾ ಮನಸ್ಸಿಗೆ? ಎಂಥ ಪ್ರಪಂಚ ಇದು, ಎಂಥ ಕಚಡ ರಾಜಕೀಯ, ಎಂಥ ಜನಗಳು. ಈ ವಿಡಿಯೋ ನೋಡಿದ್ರೇನು ನೀವು ಡ್ರಗ್ ಮಾಫಿಯಾ ದಂಧೆಕೋರನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಅಂತ. ಇಲ್ಲಿ ಸೇರಿರುವಂತಹ ಎಲ್ಲ ಪುಣ್ಯಾತ್ಮರಿಗೂ 500,000 ರೂಪಾಯಿ ಕೊಟ್ಟು ಮಂಡ್ಯದಲ್ಲಿ ರೈತರು ಎನ್ನುವ ಹೆಸರಿನಲ್ಲಿ ದೊಡ್ಡ ಪ್ರತಿಭಟನೆ ನಡೆಯುತ್ತೆ ದರ್ಶನ್ ವಿರುದ್ಧ. ಇದಕ್ಕೆ ನಿಜವಾದ ಕಾರಣ ಏನು ಗೊತ್ತಾ? ಇಲ್ಲಿ ನೋಡಿ, ಮುಂದೆ ಇದೆ. ನಾವು ನೋಟಕ್ಕೆ ಮಾಡ್ತಿದ್ರು, ಆಮೇಲೆ ಹೇಳ್ತಾರೆ ಸಿನಿಮಾ 50 ಕೋಟಿ 60 ಕೋಟಿ ಹಾಕಿ ಸಿನಿಮಾ ಮಾಡಿದ್ರು ಅಣ್ಣ, ಅದೇ 60 ಕೋಟಿ ತಂದಿದ್ರು ಇಲ್ಲಿಗೆ. ಸುಮಲತಾ ಅವರ ಪರ ಮಂಡ್ಯದ ರಾಜಕೀಯದಲ್ಲಿ ಅವರ ಪರವಾಗಿ ನಿಂತಿದ್ದೇ ದೊಡ್ಡ ತಪ್ಪಾಗೋಯ್ತಾ? ಅದು ಎಷ್ಟು ಆಟ ಅಂತ ಸಾಧಿಸ್ತಿರ್ರಿ ಅವ್ರ ವಿರುದ್ಧವಾಗಿ. ಸರ್ಕಾರನೇ 40 ಲಕ್ಷ ಖರ್ಚು ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ಬೇಲನ್ನು ಕ್ಯಾನ್ಸಲ್ ಮಾಡುತ್ತೆ ಅಂದರೆ ಅವರ ವಿರುದ್ಧ ಇನ್ನೆಷ್ಟು ದ್ವೇಷ ಸಾಧಿಸ್ತಾ ಇರ್ಬೋದು, ಎಷ್ಟು ಪಿತೂರಿಗಳು ನಡೀತಾ ಇರ್ಬೋದು ಯೋಚನೆ ಮಾಡಿ ನೀವೇನೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಅವರು ಕೇಳ್ತಾರೆ, ಕಸ್ಟಡಿಯಲ್ಲಿ ಇಟ್ಕೊಂಡು ಜೆ.ಸಿ.ಯಲ್ಲಿ ಇಟ್ಕೊಂಡು ಬೆರ್ಶೀಟು ದಿಂಬನ್ನು ನನಗೆ ನೀಡ್ತಾ ಇಲ್ಲ ಅಂತ. ಆಗ ಜಡ್ಜ್ ಸಾಹೇಬರು ಪೊಲೀಸನವ್ರನ್ನ ಕೇಳ್ತಾರೆ, ಯಾಕೆ ಅವರಿಗೆ ನೀವು ಬೆರ್ಶೀಟು ದಿಂಬು ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿದ್ದೀವಲ್ಲ, ಮನೆಯಿಂದ ತಂದು ಕೊಟ್ಟಿದ್ದಾರಲ್ಲ ಅಂತ. ಅದಕ್ಕೆ ಪೊಲೀಸ್ನವರು ಹೇಳ್ತಾರೆ, ಸ್ವಾಮಿ ನಿಮ್ಮ ಪರ್ಮಿಷನ್ನ ಕೇಳಿ ನಾವು ಕೊಡೋಣ ಅಂತ ಅಂದ್ಕೊಂಡಿದ್ವಿ ಅಂತ. ಎಂಥ ವಿಪರ್ಯಾಸ ಅಲ್ವಾ? ವರ್ಷಕ್ಕೆ 1 ಕೋಟಿ 2 ಕೋಟಿ ದಾನ ಧರ್ಮ ಮಾಡ್ತಿದ್ದಂಥ ಕೈ ಇವತ್ತು ದಿಂಬು ಮತ್ತು ಬೆರ್ಶೀಟಿಗೋಸ್ಕರ ಅಂಗಲಾಚ್ತಾ ಇದೆ ಅಂದರೆ ಎಂಥ ವಿಪರ್ಯಾಸ ಸ್ವಾಮಿ ಇದು. ಸ್ಯಾಂಡಲ್ವುಡ್ಡನ್ನೇ ಆಳಿದಂಥ ಧೀಮಂತ ನಾಯಕನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂತಲ್ಲ ಅಂತ ನೋವಾಗುತ್ತೆ. ಯಾರು ಏನೇ ಹೇಳಲಿ, ಆದರೆ ಆತನ ಅಭಿಮಾನಿಗಳು ಎಂದಿಗೂ ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ದರ್ಶನ್ ಏನು ರೇಣುಕಾಸ್ವಾಮಿಯನ್ನು ಅಪಹರಿಸಲಿಲ್ಲ, ಇಲ್ಲ ಹೊಡೆಯಲಿಲ್ಲ, ಇಲ್ಲ ಕೊಲೆ ಮಾಡಲಿಲ್ಲ. ಅದು ಅವರು ಅಲ್ಲಿಗೆ ಹೋಗಿದ್ರೋ ಇಲ್ಲವೋ ಅನ್ನುವುದು ಸಹ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಇಷ್ಟೊಂದು ವನವಾಸಗಳನ್ನು ನೀಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೋ. ಸ್ವತಃ ರೇಣುಕಾಸ್ವಾಮಿ ಅವರ ತಾಯಿಯೇ ದರ್ಶನ್ ಅವರ ಪರವಾಗಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ವಾದವನ್ನು ಹೇಳ್ತಾರೆ. ಇದಕ್ಕೆ ಪಿ ಅವರು ಅವರನ್ನು ಪ್ರತಿಕೂಲ ಸಾಕ್ಷಿಯನ್ನಾಗಿ ತೆಗೆದುಕೊಳ್ಳಿ ಅಂತ ಕೇಳ್ತಾರೆ. ಅಂದರೆ ದರ್ಶನ್ ಅವರ ಪರವಾಗಿ ಸಾಕ್ಷಿ ಅಂತ. ಇವತ್ತು ಅದೇ ಜಡ್ಜ್ ಅವರು ಅವ್ರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ತೆಗೆದುಕೊಳ್ಳಲಾಗುವುದಿಲ್ಲ ಅನ್ನುವುದನ್ನು ಹೇಳಿದ್ದಾರೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಬೇಲಾಗುವ ಸಾಧ್ಯತೆಯೂ ಇದೆ. ಈ ಕೇಸಿನಿಂದ ಮುಕ್ತಿ ಪಡೆಯುವ ಸಾಧ್ಯತೆಯು 100ಕ್ಕೆ 100ರಷ್ಟು ಇದೆ. ವೀಕ್ಷಕರೇ, ನಿಮ್ಮ ಮನಸ್ಸಿನಿಂದ ಹೇಳಿ, ನಿಜವಾಗ್ಲೂ ದರ್ಶನ್ ಅವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸುತ್ತಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಡಿ ಬಾಸ್ ಅಭಿಮಾನಿಗಳು ಈ ವಿಡಿಯೋನ ಶೇರ್ ಮಾಡಬೇಕಾಗಿ ನಿಮ್ಮಲ್ಲಿ ಮನವಿ.